ಸ್ಟಾರ್ಟ್ ದ ದಿಂಬಮ್ ಘಾಟ್. ಅಸಲಿ ಆಟ ಈಗ ಶುರುಗುರು. देखो नज़ारा, ये एक मंजिल पूरा है, दूसरी मंजिल क्या है। ಗಾಡಿ ಓವರ್ಟೇಕ್ ಹೊಡಿಬೇಕು ಅಂದ್ರೆ ಭಾರಿ ಕಷ್ಟ ಇಲ್ಲಿ. ಇನ್ನ 7 ಟರ್ನ್ ಇದೆ ಇದು. ಯಾಕೆ ಮರು ಆರ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ದಿಂಬಮ್ ಘಾಟ್. ಅಸಲಿ ಆಟ ಈಗ ಶುರುಗುರು. ಏನ್ ಕಾಣ್ತಾ ಐತೆ ನೋಡಿ. ಕಾಣ್ತಾ ಇದೆಯಾ? ಸ್ವರ್ಗನೇ ಕೆಳಗಡೆ. ಗೋ ಸ್ಲೋ 20 ಕಿಲೋಮೀಟರ್. ನಮ್ದು ಒಂದು 6 ಟನ್ ಇರುವ ಕಾರಣ ನಾವು ಇಂಜಿನ್ ಬ್ರೇಕ್ ಹಾಕೊಂಡು ಆರಾಮಾಗಿ ಹೋಗೋಣ. ಸ್ಪೀಡಾಗಿ ಹೋಗಿ ಕಿತ್ತು ಗುಡ್ಡೆ ಹಾಕ್ಬೇಕಾಗಿರೋದು ಏನೂ ಇಲ್ಲ. ನಿಧಾನಕ್ಕೆ ಇಳಿಸೋಣ. ಇನ್ನು ಬೆಳಕಿದ್ದಂಗೆ ಆರಾಮಾಗಿ ಇಳಿಸ್ಬೋದು. ಸೌತ್ ಇಂಡಿಯಾಸ್ ಮೋಸ್ಟ್ ಡೇಂಜರಸ್ ಘಾಟ್. ಎಷ್ಟು ಗಾಡಿಗಳು ಬರ್ತಾವೆ ನೋಡಿ. ಅವೆಲ್ಲ ಓವರ್ಟೇಕ್ ಹೊಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಒಂದರಿಂದ ಬರ್ತಾವೆ. ಎಲ್ಲಿ ಹೊಡಿಯೋಕ್ಕಾಗುತ್ತೆ ಓವರ್ಟೇಕ್ ಈ ಥರ ಗಾಡಿಗಳು ಬಂದರೆ? ಅವನೇ ಯಾಕೋ ಅರ್ಧ ರೋಡಲ್ಲೇ ಬರ್ತಾವನೆ. ನೋಡಿ ಲೆಫ್ಟಲ್ಲಿ ಇದೇ ಸ್ವರ್ಗ. ಪಾತಾಳವೇ. ಬನ್ನಿ ಮುಂದೆ ಏರ್ಪಿನ್ ಬೆಂಡ್ ಹತ್ರ ಸಿಗ್ತೀನಿ. ಇಲ್ಲಿಂದ ಶುರು ಏರ್ಪಿನ್ನು. 27F27 ಅಂತ ಹಾಕಿದ್ದಾರೆ. ಈಗ ನಮ್ಮದು ಫುಲ್ಲು ಫಾರಿನ್ ಸಿಸ್ಟಮು. ನಾವು ರೈಟಲ್ಲಿ ಹೋಗ್ತೀವಿ, ಆ ಕಡೆಯಿಂದ ಬರೋ ಗಾಡಿಗಳು ಲೆಫ್ಟಲ್ಲಿ ಬರ್ತವೆ. ಗಾಡಿ ಬರ್ತೈತಲ್ಲ, ಅದು ಬಂದ್ಬಿಟ್ಟು ರೈಟಿಗೆ ಕಟ್ ಆಗ್ತದೆ. ನಮ್ಮದು ರಾಂಗ್ ಸೈಡ್ ಇದೆ ನೋಡಿ. ಏರ್ಪಿನ್ ಬೆಂಡ್ ಆಫ್ 27. देखो नज़ारा, ये एक मंजिल पूरा है, दूसरी मंजिल क्या है। ನೋಡಿದ್ರಾ ಹೇಗಿದೆ ಅಂತ? ಒಂದಾಯಿತು, ಇನ್ನ 26 ಇದೆ. ಕೆಳಗಡೆಯಿಂದ ಕೌಂಟ್ ಆಗೋದು, ಬಟ್ ಮೇಲ್ಗಡೆಯಿಂದ 27, 26 ಆ ಥರ ಕೌಂಟ್ ಆಗುತ್ತೆ. ಇಲ್ಲಿದೆ ನೋಡಿ, ಇದೊಂದು ಚಿಕ್ಕ ಟರ್ನ್. ಇದು ಒಂದೇ ಸತಿ ಕಟ್ ಮಾಡಬೇಕು. ಬರ್ರಿ, ಫುಲ್ ಪಾತಾಳ ಕಾಣುತ್ತೆ ಕಣ್ಣಿಗಿಲ್ಲಿ. ಆರಾಮಾಗಿ ಹೋಗುವ. ನೋಡಿ ಮುಂದೆ ಕಾಣುತ್ತೆ. ಎರಡಾಯ್ತು, ಇನ್ನ 25 ಇದೆ. ವಿಡಿಯೋ ಎಷ್ಟು ಕ್ಲಾರಿಟಿ ಬರ್ತಿದೆಯೋ ಗೊತ್ತಿಲ್ಲ. ಒಂದು ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ನೆಕ್ಸ್ಟ್ ಟೈಮ್ ಯಾರನ್ನಾರು ಗೊತ್ತಿರೋರ್ನ ಜೊತೆ ಕರ್ಕೊಬಂದಾಗ ಕಂಪ್ಲೀಟ್ ಆಗಿ ಇನ್ನೊಂದು ಸತಿ ಮಾಡ್ತೀನಿ. ಹೆವಿ ಇದ್ದಾವೆ ಗಾಡಿಗಳು. ನೆಕ್ಸ್ಟ್ ಏರ್ಪಿನ್ ಬೆಂಡ್ ಹತ್ರ ಸಿಗ್ತೀನಿ. ಜಾಮ್ ಆಗಿದೆ. ಮತ್ತೊಂದು ಸಿಕ್ಕಿದೆ. ರನ್ ಮಾಡಿ ಹೋಗ್ಬೇಕು. ಆಪೋಸಿಟ್ ಗಾಡಿ ಬಂತು ಅಂದರೆ ಅಷ್ಟೇ. ಫುಲ್ಲು ಫಾರಿನ್ ಸಿಸ್ಟಮ್ ಇಲ್ಲಿ. ಉಲ್ಟಾ ಪಲ್ಟಾ ಹೋಗ್ಬೇಕು.
ಆಗಿ ಸ್ಟ್ರಕ್ ಆಗಿದೆ. ಕಿತ್ತಾಕ್ಬೇಕು, ಫೈನ್ ಹಾಕ್ಬೇಕು ಅಂತಾರಲ್ವಾ ಗೌರ್ಮೆಂಟ್ ಅವರು. ಇವಾಗ ಗೊತ್ತಾಗುತ್ತೆ ಅವರಿಗೆ ಏತಕ್ಕೆ ಅಂತ. ಆರ ನೋಡಿನಿಲ್ಲ ಅಂದ್ರೆ ಆಪೋಸಿಟ್ ಗಾಡಿ ಬಂದ್ರೆ ಏನ್ ಮಾಡೋಣ ನಾವು ಹೇಳಿ. ಓಕೆ ಬಡದಾಗ್ತೀವಿ. ಇಪ್ಪತ್ಮೂರು ಘಾಟ್ ಮಂದಿ ಯಾವುದೋ ಗಾಡಿ ಬ್ರೇಕ್ ಡೌನ್ ಆಗಿರಂಗೈತೆ ಗುರು, ನಿಲ್ಲಿಸ್ಬಿಟ್ಟಿದ್ದಾರೆ. ಘಾಟ್ ಮಧ್ಯೆ ಈ ಥರ ಗಾಡಿಗಳು ಕೈ ಕೊಟ್ಬಿಟ್ರೆ ಪಾಪ ಡ್ರೈವರ್ಗಳ ಕಷ್ಟಕ್ಕೆ ಹೇಳಂಗಿರಲ್ಲ. ಮಾತ್ರ ರೋದನೆ ಏನಾಗಿದೆ ಗೊತ್ತಿಲ್ಲ, ನಿಂತ್ಬಿಟ್ಟೈತೆ. ಪಟ 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 ಅಂತ ಬರ್ತಾನೆ ಇರ್ತವೆ 27 ಟರ್ನಿಂಗ್ ಏಕ್ದಮ್. ಸ್ಟಿಲ್ ಒಂದು ಬಂತು ನೋಡಿ, ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್. ಹೊರಗಡೆ ಗಾಡಿಗಳೇ ಬರ್ತಾ ಇಲ್ಲ. ಏನೋ ಒಂದು ರೌಂಡ್ ಆರ ನೋಡಿವ. ಇಬ್ಬರಿದ್ದಿದ್ರೆ ವಿಡಿಯೋ ಕ್ಲಾರಿಟಿ ನೀಟಾಗಿ ಬರ್ತಾ ಇತ್ತು. ಗಾಡಿ ಬರ್ತಾ ಇದೆ ಅನ್ಸುತ್ತೆ. ಇದೇ ಮೇನ್ ಡೇಂಜರಸ್ಸು. ಹಿಂಗೆ ಹೋಗಿ ಮತ್ತೆ ವಾಪಸ್ ಹಿಂಗೆ ಕೆಳಗೆ ಇಳಿಬೇಕು. भाई पकड़ो भाई मोबाइल इसमें। हाँ ओ इधर इस साइड। हाँ ऊपर करो थोड़ा। हाँ घाटियों का नजारा। अब्दुल कसाब ಗಾಡಿ ಓವರ್ಟೇಕ್ ಹೊಡಿಬೇಕು ಅಂದ್ರೆ ಭಾರಿ ಕಷ್ಟ ಇಲ್ಲಿ. ಗಾಡಿ ಫುಲ್ ಡ್ಯಾಮೇಜ್ ಇದೆ. ಅವ್ರು ಫುಲ್ ನಿಧಾನಕ್ಕೆ ಬರ್ತಿದ್ದಾರೆ. ಅವರಿಂದ ನಾವು ಹೋದ್ರೆ ಇವತ್ತೆಲ್ಲ ಹೋಗ್ಬೇಕಾಗ್ತದೆ. ನಾವೊಂದು ಲೆವೆಲಿಗೆ ಹೋಗ್ಬೋದು. ಹಿಂಗೆ ಬಂದಾಗ ಆಪೋಸಿಟ್ ಬಂದಾಗ ಕಷ್ಟ, ಏನು ಮಾಡಂಗಿಲ್ಲ. ಅವನು ವಾರ ನೋಡಿನಿಲ್ಲ, ನಾನು ವಾರ ನೋಡಿನಿಲ್ಲ. ಬಂದು ಎದುರುಗಡೆ ಇಟ್ಕೊಬಿಡ್ತೀವಿ. RN ಮೈನು ಎಂತಕ್ಕೆ RN ಬೆನಿಫಿಟ್ ಅಂದರೆ ನೋಡಿ ಹಿಂಗೆ ಆಗ್ತವೆ. ಘಾಟ್ ಸೆಕ್ಷನಲ್ಲಿ RN ಮೈನ್ ಬೇಕೇ ಬೇಕು. ನಾವ್ ಹಿಂಗೆ RN ನೋಡ್ದು ಅಂದ್ರೆ ಆಪೋಸಿಟ್ ಎಲ್ಲ ಗಾಡಿ ಬರ್ತೈತೆ ಅಂದ್ಬಿಟ್ಟು ಓವರ್ಟೇಕ್ ಹೊಡಿಯೋಕೆ ಹೋಗಲ್ಲ. RN ಹೊಡಿನಿಲ್ಲ ಅಂದ್ರೆ ಓವರ್ಟೇಕ್ ಹೊಡ್ಕೊ ಬರ್ತಾರೆ. ಇವನೊಬ್ಬ ಬರ್ತಾವ ಉದ್ದಾನಾರು ಹೋಗಿ ಅದಕ್ಕೆ ಹೇಳ್ಕೋಬೋದ.
ನಿಧಾನಕ್ಕೆ ಮೂವ್ ಆಗ್ತಾ ಇದ್ದಾವೆ ಗಾಡಿಗಳು. ಗಾಡಿ ಜಾಸ್ತಿ ಇದ್ದಾವೆ ಅನಿಸುತ್ತೆ. ಇಷ್ಟೊತ್ತಿಗೆ ಕೆಳಗಡೆ ಮೇಲ್ಗಡೆ ಎರಡು ಕಡೆನೂ ಗಾಡಿ ನಿಲ್ಸಿರ್ತಾರೆ. ಗಾಡಿ ಬಿಡಲ್ಲ. ಇನ್ನು 6 ಗಂಟೆ ಮೇಲೆ ಗಾಡಿ ಬಿಡಲ್ಲ ಇಲ್ಲಿ. ಇಷ್ಟೋ ತನಕ ಇಳ್ದಿರೋದು ಬರೀ ಕೇವಲ 10 ಟರ್ನ್ ಇಳ್ದಿರೋದು. ಇನ್ನೂ 17 ಟರ್ನ್ ಇದೆ ನೋಡಿ. 27/17 ಅಂತ ಹಾಕಿದಾರಲ್ವಾ, ಅದರಲ್ಲಿ 10 ಇಳಿದಿದ್ದೀವಿ ಅಷ್ಟೇ. ಇನ್ನೂ ಬರೋಬ್ಬರಿ 17 ಏರ್ ಪಿನ್ ಬೆಂಡ್ ಇಳಿಬೇಕು. ಬ್ಯಾಕ್ ಟು ಬ್ಯಾಕ್ ಇದಾವೆ. ಇನ್ನೂ ಓವರ್ಟೇಕ್ ಹೊಡಿಯೋಕ್ಕಾಗಲ್ಲ. ಬ್ಯಾಕ್ ಟು ಬ್ಯಾಕ್ ಟರ್ನಿಂಗ್ಗಳು ಬರ್ತಾರೆ. ಹೊಡ್ಕೊಂಡು ಹೋದ ಗಾಡಿ ಬಂತು ಅಪೋಸಿಟಲ್ಲಿ. ಫುಲ್ಲು ಕೆಳಗಿಳಿಸ್ತ ನೋಡಿ ಅವನು. ಕೊನೆಗೆ ಇನ್ನೇನು ಇಳಿತಾ ಇನ್ನೊಂದು 17 ಟರ್ನ್ ಇರಬೇಕಾದ್ರೆ ತಿರ್ಗಾ ಮುರುಗ ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತವೆ. ನಂದು ಸ್ಟೋರೇಜ್ ಬೇರೆ ಫುಲ್ ಆಯಿತು. ವಿಡಿಯೋ ಕಂಪ್ಲೀಟಾಗಿ ಬರುತ್ತಾ ಬರಲ್ಲ ಅಂತ ಗೊತ್ತಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇವಾಗ ಸ್ವಲ್ಪ ಸ್ಪೇಸ್ ಕ್ಲಿಯರ್ ಮಾಡಿದ್ದೀನಿ. ನೋಡಿ ಮೇಲಲ್ಲಿ ಎಷ್ಟು ಜಾಮ್ ಆಗಿದೆ ಅಂತ. ಫುಲ್ಲು ಜಾಮ್ಗಳಾಗಿದ್ದಾವೆ. ಇನ್ನು 7 ಟರ್ನ್ ಇದೆ. ಇದು 7ನೇದು. ಇದು ಹೋದ್ರೆ 4 ಟರ್ನಿಂಗು. नंबर 3 22 पे से घट हो रहा है ना. 27. 24 पे से. ಇನ್ನು 2 ಟರ್ನಿಂಗ್ ಇದಾವೆ. ಯಾಕೆ ಮರು ಆರ ನೋಡಿದ್ರು ಇಲ್ಲೇ ಬರ್ತಾರೆ. ಅಷ್ಟು ಗೊತ್ತಾಗಲ್ವ ಹೆಂಗ್ ಓಡಿಸ್ಬೇಕು ಘಾಟಲ್ಲಿ ಅಂತ. ಒಂದು ಟರ್ನಿಂಗ್ ಇದೆ. ಒಂದು ಟರ್ನಿಂಗ್ ಇಳಿಸಿದ್ರೆ ಮುಗೀತು ಕಂಪ್ಲೀಟ್ ಆಗಿ ದಿಂಬಮ್ ಘಾಟ್. ಟರ್ನಿಂಗು ಮುಗಿಯುತ್ತೆ. ವಿಡಿಯೋ ಪೂರ್ತಿ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸ್ಟೋರೇಜ್ ಫುಲ್ ಆಗಿಬಿಡ್ತು. ಸ್ವಲ್ಪ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಕೆಳಗೆ ಹೋಗ್ಬಿಟ್ಟು ಫುಲ್ ಫ್ರೀ ಮಾಡ್ಬಿಟ್ಟು ವಿಡಿಯೋ ಮಾಡಬೇಕು. ಬೇರೆ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಈಗ ನೆಕ್ಸ್ಟ್ ಕೆಳಗಡೆ ಹೋಗಿ ಫುಲ್ ಕ್ಲಿಯರ್ ಮಾಡೋವರೆಗೂ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡಿ ಇದೆ ಮುಗೀತು. ಇಲ್ಲಿಗೆ ಏರ್ ಪಿನ್ ಬೆಂಡ್ಗಳ ಕಲಾಸ್ ಕೆಂಪಸ್ ಹೋಗ್ತಾ ಇದೆ ನೋಡಿ. ಇಲ್ಲಿಗೆ ಏರ್ ಪಿನ್ ಬೆಂಡ್ ಮುಗೀತು. ಇನ್ನು ಸೀದಾ ಹೋಗಿ ಬಾರ್ಡ್ರ್ ಪಾಸ್ ಮಾಡಿ ಬನ್ನಾರ ದೇವಸ್ಥಾನದ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಟೈರೆಲ್ಲ ಸ್ವಲ್ಪ ಕೂಲ್ ಮಾಡ್ಕೊಳ್ಳೋಣ. ಬನ್ನಿ ಹೋಗೋಣ ಅಂತ ಕೆಳಗಡೆ. ಸೀದಾ ಕೆಳಗಡೆ ಹೋಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟು ಇಲ್ಲಿಗೆ ಬರೋತ್ತಿಗೆ 10:30 ಆಗಿತ್ತು. ಇಲ್ಲಿಗೆ ಬಂದೆ. ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಇದ್ದೀನಿ. ಏನು ಸಮಸ್ಯೆ ಆಯ್ತೈತಪ್ಪ ಅಂದರೆ ಗಾಡಿ ಖಾಲಿ ಮಾಡಲ್ಲ ಅಂತ ಹೇಳ್ತಾವ್ರೆ. ಏನೋ ಐಟಮು ನಾಳೆಗಂತೆ ಎಕ್ಸಿಬಿಷನ್ ಐಟಮ್ ಅಂತ ಇದು ಎಕ್ಸಿಬಿಷನ್ಗೆ ಹಾಕೋದು. ಇವತ್ತೇನೋ ಅಲ್ಲಿ ಜಾಗ ಇಲ್ವಂತೆ ಹಾಕೋಕ್ಕೆ, ನಾಳೆ ಹಾಕ್ತಾರಂತೆ. ಹಂಗಾಗಿ ಇವತ್ತು ಆಲ್ಟು ಅಂತ ಹೇಳ್ತಾವನೆ. ನಾನಿಲ್ಲಪ್ಪ ಖಾಲಿ ಮಾಡು ಅಂತ ಹೇಳ್ತಾ ಇದ್ದೀನಿ. ಇವ್ರು 19ನೇ ತಾರೀಕಿಗೆ ಲೋಡ್ ಮಾಡಿದ್ದು. 19, 20, ಇವತ್ತು 21. ನಾಳೆಗೆ ಹೋದ್ರೆ 22. 4 ದಿನ ಬರೀ ಇದನ್ನೇ ಮಾಡಿಬಿಟ್ರೆ ಗಾಡಿ ಮೇಂಟೈನ್ ಮಾಡೋದು ಹೆಂಗೆ ಹೇಳಿ. 4 ದಿನ ಇಲ್ಲಿ ಆಲ್ಟ್ ಆಗಿ ತಿರ್ಗಾ ಅಲ್ಲಿ ಆಫೀಸ್ ಹತ್ರ ಹೋಗಿ ಲೋಡ್ ಮಾಡಿ ಯಾವ ಕಾಲಕ್ಕೆ ನಾವು ಹೋಗೋದು ಏನು ಕತೆನೋ ಗೊತ್ತಿಲ್ಲ. ಇಲ್ಲೇ ಇದೀನಿ. ಇನ್ನು ಮಧ್ಯಾಹ್ನ ಆಗ್ಬಿಟ್ಟೆ. ಟೈಮ್ ಆಲ್ರೆಡಿ 3 ಗಂಟೆ ಆಯಿತು. ಇಷ್ಟೊತ್ತಂಕ ಕಾದು ಇಷ್ಟೊತ್ತಾರಿನೂ ಅನ್ಲೋಡಿಂಗ್ ಮಾಡಿಲ್ಲ. ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಅಂತ ನೋಡ್ಬಿಟ್ಟು ಊಟ ಮಾಡ್ಕೊಬಂದೆ ಹೋಗಿ. ಇಲ್ಲೇ ಹೋಟ್ಲಿತ್ತು, ಅದೊಂದು ಆಗ್ತಾಯಿತ್ತೆ. ಬೆಳಗ್ಗೆ ತಿಂಡಿ ಆಯಿತು, ಈಗ ಮಧ್ಯಾಹ್ನದ ಊಟನೂ ಆಯಿತು. ಏನು ಮಾಡೋದೋ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ. ನೋಡ್ಬಿಟ್ಟು ಖಾಲಿ ಆದಮೇಲೆ ಯಾವ್ದಾರು ಲೋಡ್ ಮಾಡ್ಕೊಂಡು ಹೋದ್ರೆ ಅತ್ತೆ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಯಾರ್ಯಾರು ಹೊಸ ವೀಡಿಯೋ ನೋಡ್ತಿದ್ರೋ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟಿಗೆ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಎಲ್ಲರಿಗೂ ಬಾಯ್.